ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಅದು ಕ್ಲಿಕ್ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೊಂದು ಸೇರುತ್ತೆ. ವಿಡಿಯೋ ಮಾಡ್ತಿರೋ ಉದ್ದೇಶ, ಇವತ್ತು ಬೆಳಿಗ್ಗೆ 9 ಗಂಟೆಗೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನಿಂದ ಪ್ರಯಾಗ್ರಾಜ್ಗೆ ಒಂದು ಟ್ರೈನ್ ಇದೆ. ಆ ಟ್ರೈನಲ್ಲಿ ನಾವು ಜರ್ನಿ ಮಾಡ್ತಾ ಇದ್ವಿ. ಸೊ ಹಂಗಾಗಿ ಆ ಜರ್ನಿ ವಿಡಿಯೋನ ನಿಮಗೂ ತೋರಿಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಜರ್ನಿ ಯಾವ ಥರ ಇರುತ್ತೆ, ಅಲ್ಲಿ ಯಾವ ಥರ ವ್ಯವಸ್ಥೆ ಇರುತ್ತೆ, ನಮ್ಮ ಜರ್ನಿ ಯಾವ ಥರ ನಡೆಯುತ್ತೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ಇಲ್ಲಿಂದ ಮೆಟ್ರೋ ಮುಖಾಂತರ ಬೈಯಪ್ಪನಹಳ್ಳಿ ಮೆಟ್ರೋಗೆ ಹೋಗಿ ಅಲ್ಲಿಂದ ನಾವು ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಟ್ರೈನಲ್ಲಿ ಜರ್ನಿ ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ, ನಮಗೆ ರಿಸರ್ವೇಷನ್ ಕನ್ಫರ್ಮ್ ಆಗಿಲ್ಲ ಟ್ರೈನಲ್ಲಿ. ಸೊ ಓಪನ್ ಟಿಕೆಟ್ ತೊಗೊಂಡು ಹೋಗಬೇಕು. ಅಲ್ಲಿ ಯಾವ ಥರ ಪರಿಸ್ಥಿತಿ ಇರುತ್ತೆ, ಯಾವ ಥರ ಜರ್ನಿ ಇರುತ್ತೆ ನನಗೂ ಗೊತ್ತಿಲ್ಲ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು. ಬನ್ನಿ ಹೋಗೋಣ, ಜರ್ನಿ ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಟೈಮ್ ಈಗ 6:55 ಫ್ರೆಂಡ್ಸ್. ಮೆಟ್ರೋ ವೇಟ್ ಮಾಡ್ತಿದ್ರು ಅಂದರೆ 7 ಗಂಟೆಗಂತ ಮೆಟ್ರೋ ಓಪನ್. ಯಾರು ಬಿಡೋಲ್ಲ ಸರ್, 3 ಗಂಟೆ ಆಗಿದೆ, ನೀವು ವೇಟ್ ಮಾಡಲೇಬೇಕು ಅಂತಂದರು. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ವಿ, ಯಾರು ಅಲೋ ಮಾಡ್ತಾ ಇಲ್ಲ ಮೆಟ್ರೋ ಒಳಗಡೆ. ಬನ್ನಿ, 9 ಗಂಟೆಗೆ ಟ್ರೈನ್ ಇರೋದು ಬೈಯಪ್ಪನಹಳ್ಳಿಗೆ. ಟ್ರೈನ್ ಸಿಗುತ್ತಾ ನಮಗೆ ನೋಡೋಣ. ಅಣ್ಣ ಡ್ರಾಪ್ ಮಾಡಿದ್ದು ನಮಗೆ ಬೈಯಪ್ಪನಹಳ್ಳಿ ಮೆಟ್ರೋಯಿಂದ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ಗೆ. ಓಕೆ ಥ್ಯಾಂಕ್ಸ್. ನಾವು ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇಲ್ಲಿ ಬಂದಮೇಲೆ ನಾನು ಓಪನ್ ಟಿಕೆಟ್ ತೊಗೊಂಡೆ. ಜನರಲ್ ಬೋಗಿಲಿ ತುಂಬ ಅಂದ್ರೆ ತುಂಬ ರಶ್ ಆಗಿದೆ. ಸೊ ಹಂಗಾಗಿ ಟಿ ಟಿ ಒಬ್ಬರಿದ್ರು, ಅವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಸ್ಲಿಪ್ ಕೊಟ್ಟಿದ್ದಾರೆ ರಿಸರ್ವೇಷನ್ಗೆ. ಸ್ಲೀಪರಲ್ಲಿ ಹೋಗ್ಬೋದು ಅಂತ ಹೇಳಿದ್ದಾರೆ. ಎಕ್ಸ್ಟ್ರಾ ಅಮೌಂಟ್ ತೊಗೊಂಡ್ರು. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಬನ್ನಿ, ನಮ್ಮ ಕುಂಭಮೇಳ ಜರ್ನಿನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಮತ್ತೆ ಟ್ರೈನ್ ಸ್ಟಾರ್ಟ್ ಆದ್ಮೇಲೆ ಸಿಗೋಣ. ಬೈ. ನಾವು ಟ್ರೈನಲ್ಲಿ ಈಗ ಸೀಟ್ ಕೊಟ್ಟರು ಇದೆ. ನಾವು ಓಪನ್ ಟಿಕೆಟ್ ತಗೊಂಡಿರೋದು. ಇವ್ರದ್ದು ರಿಸರ್ವೇಷನ್ ಇಲ್ಲ. ಇಲ್ಲಿ ಟ್ರೈನಲ್ಲಿ ಫ್ರೆಂಡ್ಸ್ ಸಿಕ್ಕರು. ಇಡ್ಲಿ ಇದೆ, ಇಡ್ಲಿ ಬಂದಿದೆ, ಇಡ್ಲಿ ತಿಂತಾ ಇದ್ವಿ. ನಮ್ಮ ಸ್ನೇಹಿತರು ಇದ್ದಾರೆ. ನಿಮ್ಮ ಹೆಸರು ಸೋಮಶೇಖರ್ ಅಂತ, ತುಮಕೂರವರು. ಇಲ್ಲಿ ಟ್ರೈನಲ್ಲಿ ಸಿಕ್ಕರು, ಅವರು ಮಾತಾಡ್ತಾರೆ, ಕೇಳಿ. ಅವ್ರ ಫ್ರೆಂಡ್ಸ್ ಇದಾರೆ ಆ ಕಡೆ. 65 ವರ್ಷ ಬರ್ತಿದ್ದಾರೆ. ದಯವಿಟ್ಟು ಫ್ರೆಂಡ್ಸ್, ಯಾರು 76 ನೋಡಿ, ನಿಮಗೆ 76 ಓಪನ್ ಟಿಕೆಟ್ ತಗೊಂಡು ಯಾರು ಬರಕ್ ಹೋಗ್ಬೇಡಿ. ಸೀಟ್ ಕನ್ಫರ್ಮ್ ಆಗಿದ್ರೆ ಬನ್ನಿ, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಸ್ಲೀಪರ್ ಕೋಚೇ ಒಳ್ಳೆಯದು. ಇದು ಯಾವುದು ಸ್ಲೀಪರ್ ಕೋಚೆ ನಿಮಗೆ ಜನರಲ್ ಬೋಗಿ ಆಗಿದೆ. ಈ ತರ ವಯಸ್ಸಾದರೂ ಬರ್ತಾರೆ. ಈಗ ಕಾಟ್ಪಾಡಿ ಜಂಕ್ಷನ್ ಅಲ್ಲಿ ಇದೀವಿ. ಮಧ್ಯಾಹ್ನ 1 ಗಂಟೆ ಆಗಿದೆ. ಒಂದು 10 ನಿಮಿಷ ನಿಲ್ಸುತ್ತೆ ಅಂತ ಹೇಳಿದ್ದಾರೆ ಟ್ರೈನು. ಅದೇ ನೋಡಿ, ನಾವು ಬಂದಿರೋ ಟ್ರೈನು ಇಲ್ಲಿದೆ, ವೆಯ್ಟ್ ಮಾಡ್ತಾ ಇದೆ. ಟ್ರೈನ್ ಹೊರಡ್ತು, ಹತ್ತೋಣ ಬನ್ನಿ. ಈಗ ಡೇ 1 ಟ್ರಿಪ್ ಪ್ರಯಾಗರಾಜ್ದು. ಈಗ ನಾವು 5:30 ಆಗಿದೆ ಸಂಜೆ. ಇಲ್ಲಿ ಆಂಧ್ರದಲ್ಲಿ ಗೂಡೂರು ಅಂತ ಒಂದು ಸ್ಟೇಷನ್ನು, ಇಲ್ಲಿದ್ದೀವಿ. ಸ್ಟಾಪ್ ಕೊಟ್ಟಿದ್ದಾರೆ. ನಮ್ಮ ಫ್ರೆಂಡ್ ಅವರು ತೇಜಸ್ ಅವರು ಬಾಳೆಹಣ್ಣು ತಗೊಂಡ್ಬಂದು ತಿನ್ನೋಕ್ಕೆ. ವಿಜಯವಾಡದಲ್ಲಿ ಇದ್ದೀವಿ. 10:30 ಆಗಿದೆ. ಅದು ಸ್ಲೀಪರ್ ಕೋಚ್ ನೋಡಪ್ಪ, ಈ ಅವಸ್ಥೆ ಆಗೈತೆ, ಫುಲ್ ಆಗೈತೆ ಎಲ್ಲ. ಸ್ಲೀಪರ್ ಸ್ಲೀಪರ್ ಕೋಚ್ ಈ ಥರ ಐತೆ ನೋಡಿ, ಫುಲ್ ಆಗೈತೆ. ಹಾಯ್ ಫ್ರೆಂಡ್ಸ್, ನಿನ್ನೆ ನೈಟ್ ನಾವು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಟ್ರೈನಲ್ಲಿ ಫುಲ್ ರಶ್ ಇತ್ತು, ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಹಂಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಡೇ 1 ನಿನ್ನೆ ಕಂಪ್ಲೀಟ್ ಆಯ್ತು. ಇವತ್ತು ಡೇ 2. ಈಗ ಬೆಳಿಗ್ಗೆ 8:30 ಆಗಿದೆ. ನಾಗ್ಪುರ್ ಜಂಕ್ಷನ್ ಅಲ್ಲಿ ಇದೀವಿ. ಈಗ ಇಲ್ಲಿ ಟ್ರೈನಲ್ಲಿ ತಿಂಡಿದು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲೆಲ್ಲ ಬರೀ ಸಮೋಸ, ಕಚೋರಿ ಈ ತರ ಸಿಗುತ್ತೆ ಅಷ್ಟೇ. ನಮ್ಮ ತರ ಕರ್ನಾಟಕದ ತರ ನಮಗೆಲ್ಲ ತಿಂಡಿ, ದೋಸೆ, ರೈಸ್ ಬಾತು, ಇಡ್ಲಿ ಆ ತರ ಎಲ್ಲ ಸಿಗಲ್ಲ. ನಮ್ಮ ಜೊತೆ ನಮ್ಮ ಫ್ರೆಂಡ್ ಸೋಮಶೇಖರ್ ಇದ್ದಾರೆ. ಅವ್ರದ್ದು ಅಭಿಪ್ರಾಯ ಕೇಳಿ ಸೋಮಶೇಖರ್. ಟಿಫನ್ ಪ್ರಾಬ್ಲಮ್ ಇದೆ, ಮತ್ತೆ ಟ್ರೈನ್ ಬುಕ್ ಆಗ್ದಲೆ ಯಾರು ಬರಬೇಡಿ. ಬುಕ್ ಆದ್ರೆ ಮಾತ್ರ ಬನ್ನಿ, ಫುಲ್ ರಶ್ ಇದೆ ಟ್ರೈನು. ನಾವು ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ತರ ಆಗಿದೆ ಪರಿಸ್ಥಿತಿ. ನೋಡಿ ಬನ್ನಿ, ಬುಕ್ ಆದ್ರೆ ಬನ್ನಿ. ನೋಡಿ ನಮ್ಮ ಫ್ರೆಂಡ್ ಎಷ್ಟು ಕಷ್ಟ ಪಡ್ತಿದಾರಲ್ಲ. ನೀರಿನ ಬಾಟ್ಲು ಎಲ್ಲ. ನಮ್ಮ ಇನ್ನೊ ಫ್ರೆಂಡು ಮನು, ತೇಜಸ್ಸು ಎಲ್ಲ ಎಷ್ಟು ಕಷ್ಟಪಡ್ತಾರೆ. ಬಾಳೆಹಣ್ಣು ತಂದಿದ್ದಾರೆ ನಮ್ಮ ಮನು ಮತ್ತೆ ತೇಜಸ್ಸು. ಇಲ್ಲಿ ನೋಡಿ, ತೇಜಸ್ ವಿಡಿಯೋ ಮಾಡ್ಕೊಂತಿದಾರೆಲ್ಲ. ವಿಡಿಯೋ ಮತ್ತೆ ಫೋಟೋ ಮಾಡ್ತಿದ್ದಾರೆ ನಮ್ಮ ತೇಜಸ್ಸು. ನೋಡಿ, ನಮಗೆ ಬಾಳೆಹಣ್ಣು ಮತ್ತೆ ನೀರು ತಂದಿದ್ದಾರೆ, ತಿಂಡಿ ಸಿಗ್ತಾ ಇಲ್ಲ ಅಂತ. ಮನೋರು ಬಂದಿದ್ದಾರೆ, ಮನು ಅಂತ ಇವರು.
ಇವರು ತುಮಕೂರವರು. ಇದು ಪ್ರಯಾಗರಾಜ್ದು 2ನೇ ದಿನದ್ದು ಜರ್ನಿ. ಈಗ ನಾವು ಇಟಾರ್ಸಿಯರ ಜಂಕ್ಷನ್ ಅಲ್ಲಿ ಇದೀವಿ. ಮಧ್ಯಾಹ್ನ 2 ಗಂಟೆ ಆಗಿದೆ. ನೋಡಿ ಊಟ ಏನು ಸಿಗ್ತಾ ಇಲ್ಲ, ಎಲ್ಲ ಹಣ್ಣು ತಿಂತಿದ್ದಾರೆ. ವೆರೈಟಿ ವೆರೈಟಿ ಫುಡ್ ಇದೆ ಎಲ್ಲ ಇಲ್ಲಿ. पूरी मसाला क्या भाई मिसल पाव ಕ್ಯಾ ಬಾಯ್? मिसल पाव ಮಿಸಲ್ ಪಾವ್ ಚೆನ್ನಾಗಿದೆ. ಮಿಸಲ್ ಪಾವ್ ಅಂತ ಏನೋ ಕೊಡ್ತಾ ಇದ್ದಾರೆ. ಟ್ರೈನಲ್ಲಿ ಮಾತ್ರ ಏನು ಸಿಗಲ್ಲ ಇಲ್ಲಿ. ಟ್ರೈನಲ್ಲೆಲ್ಲ ಬರೇ ಸಮೋಸ, ಕಚೋರಿ, ಬೇಲ್ಪುರಿ ಈ ತರದ್ ಮಾತ್ರ ಸಿಗೋದು. ನೋಡಿ ಫುಲ್ ರಶ್ ಇದೆ. ಈಗ ನೈಟ್ 1:30 ಬಂದಿದೀವಿ. ಪ್ರಯಾಗರಾಜು ರೈಲ್ವೆ ಸ್ಟೇಷನ್ ಇದೀವಿ. ಎಷ್ಟು ಕ್ರೌಡ್ ಇದೆ ನೋಡಿ. ನೈಟ್ 1:30 ಆಗಿದೆ ನೋಡಿ. ಟ್ರೈನಲ್ಲೂ ಇಷ್ಟೇ ರಶ್ ಇತ್ತು, ಎಲ್ಲೂ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಹಂಗಾಗಿ ಇವಾಗ ಮಾಡ್ತಾ ಇದೀವಿ. ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ನಮ್ಮ ಹುಡುಗರು ಮುಂದೆ ಹೋಗ್ತಿದ್ದಾರೆ. ರೈಲ್ವೆ ಸ್ಟೇಷನ್ ಇಂದ ಮೇನ್ ರೋಡಿಗೆ ಬಂದ್ವಿ. ಎಲ್ಲ ಬಸ್ಗಳಿದಾವೆ, ಆಟೋಗಳಿದಾವೆ. ಅದು ಟೀನಾ? ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಕೇಳಕ್ ಹೋಗ್ಬೇಡಿ. ಅವ್ರ ಆಟೋದವರೆಲ್ಲ ತುಂಬಾ ಕೇಳ್ತಾರೆ. 100 ರೂಪಾಯಿ 150 ರೂಪಾಯಿ ಕೇಳ್ತಾರೆ ಒಬ್ರಿಗೆ. ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಮೇನ್ ರೋಡಿಗೆ ನಡ್ಕೊಂಡ್ ಬನ್ನಿ. ಇಲ್ಲಿ ನಿಮಗೆ ಆಟೋ, ಬಸ್ಸು ಎಲ್ಲ ಸಿಗುತ್ತೆ. ಬಸ್ಸಿಗೆ 20 ರೂಪಾಯಿ ತಗೊಂತಾರೆ ಅಷ್ಟೇ. ಬೇಜಾನ್ ಬಸ್ ಇದಾವೆ, ಆಟೋಸ್ ಇದಾವೆ ಇಲ್ಲಿ ಮೇನ್ ರೋಡಲ್ಲಿ. ನೀವು ಮೇನ್ ರೋಡಿಗೆ ನಡ್ಕೊಂಡ್ ಬಂದ್ರೆ ಅರ್ಧ ಕಿಲೋಮೀಟರ್ 20 ರೂಪಾಯಿ ತಗೊಂತಾರೆ ಅಷ್ಟೇ. ನೋಡಿ ಆ ಥರ ಇದೆ ಆಟೋ ಎಲ್ಲ ಚಿಕ್ಕ. ನಮ್ಮ ಹುಡುಗರು ಹೋಗ್ತಾ ಇದಾರೆ ನೋಡಿ ಮುಂದೆ ಬಸ್ಸಿಗೆ. ನೋಡಿ ಈ ಥರ ಆಟೋ ರಿಕ್ಷಾಗಳು ಇವಾಗಲೂ ಇದಾವೆ ಇಲ್ಲಿ. ಆಟೋ ರಿಕ್ಷಾ ಇವಾಗಲೂ ಹೋಗ್ತಾ ಹುಡುಗರು ನೋಡಿ. ಬೆಳಿಗ್ಗೆ ಜಾವ 4 ಗಂಟೆಗೆ ಅನ್ನ ದಾಲು ತಿಂತಿದಾರೆಲ್ಲ ಪಾಪ. 11 ಗಂಟೆಗೆ ದಾಲ್ ತಿಂತಾ ಇದ್ವಿ. ಟ್ರೈನಲ್ಲಿ ಊಟ ಮಾಡಿರ್ಲಿಲ್ಲ, ಟ್ರೈನಲ್ಲಿ ಊಟ ಸಿಕ್ಕಿರ್ಲಿಲ್ಲ. ಅದಕ್ಕೆ ಅನ್ನ ದಾಲು ನಮ್ಮ ಹುಡುಗರೆಲ್ಲ ಬ್ಯಾಟಿಂಗ್ ಮಾಡ್ತಿದ್ದಾರೆ ನೋಡಿ ಸಖತ್ತಾಗಿ. ಬೆಳಗಿನ ಜಾವ 4 ಗಂಟೆ. ಇಷ್ಟೊತ್ತಲ್ಲಿ ಎಲ್ಲ ಊಟ ಅನ್ನ ದಾಲ್ ಹುಡುಗರು. ಹಾಯ್ ಫ್ರೆಂಡ್ಸ್, ಇಲ್ಲಿ ಸ್ನಾನಕ್ಕಂತ ರೈಲ್ವೆ ಘಾಟಿಗೆ ಬಂದಿದ್ವಿ. ಬೋಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ಯಾಕೋ ಇವತ್ತು, ನಿನ್ನೆ ಇವತ್ತು. ಸೊ ಹಂಗಾಗಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. 2 ಕಿಲೋಮೀಟರ್ ನಡಿಬೇಕಂತ ಇಲ್ಲಿಂದ. ನಮ್ಮ ಊರಲ್ಲಿ ನಡೀತಾ ಇದ್ದಾರೆ ನೋಡಿ. ಎಲ್ಲ ಕಾಮಿಡಿ ಮಾಡ್ಕೊಂಡು ನಡೀತಾ ಇದಾರೆಲ್ಲ. ये क्या है? वो पंखी कौन वाला? फिर जाने की करता है क्या? अच्छा लगता है ना। ಇಲ್ಲೋಡ್ರು ಸೋಮು ಕಿಂಗ ವಿಡಿಯೋ ಮಾಡ್ತಾ ಇದ್ದೀನಿ. बोट लेके 4 महीना
बड़का बोर्ड निकला था निकला तो का हो बड़का बोर्ड निकला था निकला तो का हो